ಆ ರಾತ್ರಿ ವಿನಿಶಾಗೆ ಸರಿಯಾಗಿ ನಿದ್ರೆ ಬರಲಿಲ್ಲ. ಛೇ, ಪಾಪದ ಹುಡುಗನ ಮೇಲೆ ಕೂಗಾಡ್ದೆ ಎಂದು ಬೇಸರ ಪಟ್ಟುಕೊಂಡಳು. ಅವಳ ಅಕ್ಕಪಕ್ಕದಲ್ಲಿ ಮಲಗಿದ್ದ ಧ್ವನಿ ಮತ್ತು ಆಕಾಶಾಳು ಇವಳ ಒದ್ದಾಟವನ್ನು ಕಂಡು ಬಹುಶಃ ಹೊಸ ಜಾಗ ಆಗಿರೋದ್ರಿಂದ ನಿದ್ದೆ ಬರ್ತಿಲ್ಲ ಅನಿಸುತ್ತೆ ಎಂದು ಮಗ್ಗಲು ಬದಲಿಸಿ ಮಲಗಿದರು. ಅತ್ತಿತ್ತ ಉರುಳಾಡಿದ ವಿನಿಗೆ ಯಾವಾಗ ನಿದ್ದೆ ಹತ್ತಿತು ಎಂಬುದೇ ಗೊತ್ತಾಗಲಿಲ್ಲ. ಅವಳು ಕಣ್ಬಿಡುವ ವೇಳೆಗೆ ಅದಾಗಲೇ ಸೂರ್ಯನ ಕಿರಣಗಳು ಇಳೆಯನ್ನು ಸ್ಪರ್ಶಿಸಲು ಹಾತೊರೆಯುವಂತೆ ತೋರುತ್ತಿದ್ದವು. ಬೇಗನೆ ಎದ್ದು ಸ್ನಾನ ಮಾಡಿ ಹಾಸ್ಟೆಲ್ನ ಅಡುಗೆ ಕೋಣೆಯತ್ತ ತೆರಳಿದಳು. ಬಿಸಿ ಬಿಸಿ ಉಪ್ಪಿಟ್ಟಿನ ವಾಸನೆ ಮೂಗಿಗೆ ಬಡಿಯಿತು. ನಾಲಿಗೆ ನೀರೂರಿತಾದರೂ ಒಂದು ಕ್ಷಣ ಅಮ್ಮನ ಮಾತುಗಳು ನೆನಪಾಗಿ ಒಬ್ಬಳೇ ನಗಲಾರಂಭಿಸಿದಳು. ಅದನ್ನು ಕಂಡ ಧ್ವನಿಯು, ಏನಮ್ಮ ಒಬ್ಬೊಬ್ಬಳೇ ನಗ್ತಿದೆಯಾ, ಅದು ಕೂಡ ಮೊದಲ ವಾರದಲ್ಲೇ, ಏನು ಸಮಾಚಾರ ಲವ್ವಾ ರೇಗಿಸಿದಳು. ಈ ಹಾಸ್ಟೆಲ್ನಲ್ಲಿ ಅಡುಗೆ ಮಾಡೋನ ಮೇಲೆ ಲವ್ ಆಗುತ್ತಾ? ನೋಡಲ್ಲಿ ಅವ್ರ ವಯಸ್ಸೆಷ್ಟು, ನಮ್ಮ ಚಿಕ್ಕಪ್ಪ ಇದ್ದಂಗಿದ್ದಾರೆ ತುಟಿ ಬಿಚ್ಚಿದಳು ವಿನಿ. ಭಲೆ ಭಲೆ, ನೀನು ಚಟಪಟ ಮಾತಾಡ್ತೀಯ ಅನ್ನು, ಯಾಕೆ ನಗ್ತಿದ್ದೆ ಹೇಳು ಪುನಃ ಪ್ರಶ್ನಿಸಿದಳು ಧ್ವನಿ. ಅದೇನಿಲ್ಲ, ಊರಲ್ಲಿ ಅಮ್ಮ ಉಪ್ಪಿಟ್ಟು ಮಾಡಿದ್ರೆ ಇದ್ಯಾರು ತಿಂತಾರೆ ಕಾಂಕ್ರೀಟ್, ಹಾಗೆ ಹೀಗೆ ಅಂತಿದ್ದೆ. ಇವತ್ತು ಈ ಉಪ್ಪಿಟ್ಟಿನ ವಾಸನೆಗೆ ಫಿದಾ ಆಗಿ ತಟ್ಟೆ ತೊಗೊಂಡು ಬಂದಿದ್ದೀನಿ, ನೆನೆಸ್ಕೊಂಡು ನಗು ಬಂತು ಸತ್ಯ ಹೊರ ಹಾಕಿದಳು ವಿನಿಶಾ. ಹಾಸ್ಟೆಲ್ ಲೈಫ್ ಅಂದರೆ ಹಾಗೆ, ಇಲ್ಲಿ ಏನು ಸಿಗುತ್ತೋ ಅದೇ ಇಷ್ಟ ಆಗುತ್ತೆ. ಒಟ್ಟಿನಲ್ಲಿ ಇಷ್ಟ ಆಗಲಿ ಬಿಡಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು, ಇಲ್ದಿದ್ರೆ ಇಲ್ಲಿರುವುದು ಕಷ್ಟ ಆಗಿಬಿಡುತ್ತೆ. ಹೊಂದಾಣಿಕೆ ಜೀವನ ಅನ್ನೋ ಮೊದಲ ಪಾಠ ಹಾಸ್ಟೆಲ್ನಿಂದಲೇ ಪ್ರಾರಂಭವಾಗುತ್ತದೆ ಹೇಳಿದಳು ಆಕಾಶ. ಆಕಾಶಳ ಮಾತುಗಳು ಇಬ್ಬರಿಗೂ ಸರಿ ಎಂದೆನಿಸಿತು. ಆದಾಗ್ಯೂ ಗೆಳತಿಯ ಮಾತು ನಿಲ್ಲಿಸಿ ತುಟಿ ಬಿಚ್ಚಿದ ಧ್ವನಿಯು, ಅಮ್ಮ ಸಾಕು ಮಾಡು, ದೊಡ್ಡ ಬೋರಮ್ಮ ನೀನು, ಒಳ್ಳೆ ಉಪದೇಶ ಕೊಡೋ ಥರ, ತತ್ವಾರ್ಥ ಚಿಂತನೆ ಮಾಡೋ ಥರ ಎಲ್ಲನೂ ಅಳೆದು ತೂಗಿ ಹೇಳ್ತೀಯ. ಕಾಲೇಜ್ ಲೈಫ್ ಇರೋದು ಮಸ್ತ್ ಮಜಾ ಮಾಡಿ ಎಂಜಾಯ್ ಮಾಡೋಕ್ಕೆ, ಪಾಠ ಕಲಿತಾ ಕೂರೋಕ್ಕಲ್ಲ. ಕಾಲೇಜಲ್ಲೇ ಕುಯ್ಯೋ ಪಾಠನೇ ಕೇಳೋಕ್ಕಾಗಲ್ಲ, ನೀನು ಬೇರೆ ಶುರು ಹಚ್ಕೋತೀಯ ನೀತಿ ಗೀತಿ ಅಂತ. ಅದೇನು ಮಹಾ ಅದ್ಭುತವಾದೇನು ಉಪ್ಪಿಟ್ಟಲ್ಲ, ಇವಳು ಮೊದಲನೇ ದಿನ ತಿಂತಿರೋದ್ರಿಂದ ಹಿಂಗೆ ಆಡ್ತಿದ್ದಾಳೆ ಅಷ್ಟೆ, ಗೊತ್ತಾಯ್ತಾ? ಒಂದು ವರ್ಷ ಅದೇ ಉಪ್ಪಿಟ್ಟು ತಿಂದು ತಿಂದು ನನ್ನ ನಾಲ್ಗೆ ಉಪ್ಪಿಗೂ ಸಪ್ಪೆಗೂ ವ್ಯತ್ಯಾಸನೇ ಗೊತ್ತಾಗ್ದಂಗೆ ಆಗಿದೆ. ಬೇಗ ಬೇಗ ತಿಂದು ಹೊರಡಿ. ಕಾಲೇಜ್ ಬಸ್ ಡ್ರೈವರ್ ಬಂದು ಕುಯ್ ಅಂತ ಹಾರ್ನ್ ಹೊಡಿಯೋಕೆ ನಿಂತರೆ ನಾವು ಬರೋವರೆಗೂ ನಿಲ್ಲಿಸಲ್ಲ. ಆ ಸಂಗೀತ ಕೇಳಿನೇ ನನ್ನ ಕಿವಿ ತೂತು ಬಿತ್ತು. ನಡ್ರಿ ಬೇಗ ಬೇಗ ಎಂದವಳೆ ಉಪ್ಪಿಟ್ಟನ್ನು ತಟ್ಟೆಗೆ ಹಾಕಿಕೊಂಡಳು ಧ್ವನಿ. ಆಕಾಶಾಳ ಕಡೆ ತಿರುಗಿದ ವಿನಿಯು, ಇವಳು ಯಾವಾಗಲೂ ಹೀಗೇನಾ, ಹೆಂಗಂದ್ರೆ ಹಂಗಾಡ್ತಾಳೆ ಕೇಳಿದಳು. ಅವಳ ಮಾತಿಗೆ ಮೌನವಾಗಿ ನಸುನಕ್ಕ ಆಕಾಶಾಳು ಅಲ್ಲಿಂದ ಮುಂದೆ ತೆರಳಿದಳು. ಇತ್ತ ಹವಿಷ್ ಬೇಗನೆ ಎದ್ದು ಖಾರ ಪೊಂಗಲ್ ತಿಂದು ಕಾಲೇಜಿಗೆ ಹೊರಡಲು ಸಿದ್ಧನಾದ. ಆ ಸಮಯಕ್ಕೆ ಅಲ್ಲಿಗೆ ಬಂದ ಏಕಾಂತ್, ಹವಿ, ಇವತ್ತು ಮಂಗಳವಾರ, ಹೊಸ ಗಾಡಿನ ಕಾಲೇಜಿಗೆ ತೊಗೊಂಡೋಗೋದೇನು ಬೇಡ, ನನ್ನ ಗಾಡಿಲೇ ಹೋಗೋಣ, ನಾಳೆಯಿಂದ ಬೇಕಿದ್ರೆ ನಿನ್ನ ಗಾಡಿಲೇ ಹೋಗುವಂತೆ, ಓಕೆನಾ ಎಂದು ಹೇಳಿದ. ಗೆಳೆಯನ ಮಾತಿಗೆ ಇಲ್ಲವೆನ್ನದೆ ಒಪ್ಪಿಗೆ ಸೂಚಿಸಿ ಅಲ್ಲಿಂದ ಇಬ್ಬರೂ ಒಟ್ಟಿಗೆ ಕಾಲೇಜಿನತ್ತ ಹೊರಟರು. ಅದಾಗಲೇ ಕಾಲೇಜ್ ತಲುಪಿದ್ದ ವಿನಿಶಾ ಹವಿಗಾಗಿ ಕಾದಿದ್ದಳು. ಅವನ ಬಳಿ ತೆರಳಿ ತನ್ನ ತಪ್ಪಿಗೆ ಕ್ಷಮೆಯಾಚಿಸಿದಳು. ಯಾರಿಗೂ ಬಗ್ಗದ ವಿನಿ ಮನ ಅದೇಕೋ ಹನಿಯನ್ನು ಕಂಡಾಗ ಮೃದುವಾಗುತ್ತಿತ್ತು. ಇಬ್ಬರ ನಡುವೆ ಉತ್ತಮ ಸ್ನೇಹ ಬೆಸೆಯಿತು. ಪ್ರತಿದಿನವೂ ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದರು. ಹೀಗಿರುವಾಗ ಒಂದು ದಿನ ವಿನಿಯು ಹವಿಯ ಬಳಿ ಏನನ್ನೋ ಕೇಳಬೇಕೆಂದುಕೊಂಡಳು. ಆದರೆ ಅದೇ ದಿನ ಹವಿಯೇ ಇವಳ ಬಳಿ ತನ್ನ ಫೋನ್ ನಂಬರ್ ಕೊಡುವಂತೆ ಕೇಳಿದನು. ಇವಳ ಮನದಲ್ಲಿಯೂ ಅದೇ ಇತ್ತು. ಫೋನ್ ನಂಬರ್ ಸಿಕ್ಕ ನಂತರ ಇಬ್ಬರ ಸ್ನೇಹವು ಮಿತಿ ಮೀರಿ ಸಾಗಿತ್ತು. ಲೋ ಕಾಡೆಮ್ಮೆ, ಎಲ್ಲಿದೆಯಾ? ನೀನು ಆನೆ ಬೈಕ್ ತೊಗೊಂಬಾ, ಇವತ್ತು ಮಧ್ವಾಕ್ಷಿಪುರದ ಪಕ್ಕದ ಸರಸ್ವತಿಪುರಕ್ಕೆ ಹೋಗಿ ಬರೋಣ, ಸ್ವಲ್ಪ ಶಾಪಿಂಗ್ ಇದೆ. ಹನಿಗೆ ಫೋನ್ ಮಾಡಿ ಪಟಗುಟ್ಟಿದಳು ವಿನಿ. ಏ ಬಾಯ್ ಬಡ್ಕಿ, ವಾರದಲ್ಲಿ ಸಿಗೋದು ಒಂದಿನ ರಜಾ, ಅವತ್ತೂ ನನ್ನ ಜೀವ ತಿಂತೀಯಲ್ಲೇ, ಎಕ್ಸಾಮಲ್ಲಿ ನೀನೇನೋ ಫಸ್ಟ್ ಕ್ಲಾಸ್ ಬಂದುಬಿಡ್ತೀಯ. ನನ್ನ ಬ್ಯಾಕ್ಲಾಗ್ಸ್ ಇದೆ, ಕ್ಲಿಯರ್ ಮಾಡ್ಕೊಳ್ಳೋದು ಯಾವಾಗ? ಬರೀ ಬೀದಿ ಸುತ್ತದೇ ಆಯಿತು, ನಾನು ಬರಲ್ಲ ಕಣೆ ಗದರಿದನು ಹವಿ. ಈ ರೀತಿ ಅದಾಗಲೇ ಇಬ್ಬರ ಸ್ನೇಹ ಬಂಧವು
ಅತ್ಯಂತ ಬಿಗಿಯಾಗಿ ತುಂಬ ಹತ್ತಿರವಾಗಿದ್ದರು. ಸ್ವಭಾವತಃ ಮಿತಭಾಷಿಯಾದ ಹವಿಯು ಇವಳ ಮಾಯೆಗೆ ಅದೇಗೆ ಮರುಳಾದ ಎಂಬುದು ತಿಳಿಯುವಷ್ಟರಲ್ಲಿ ಅರ್ಧ ವರ್ಷ ದಾಟಿಯಾಗಿತ್ತು. ಪ್ರತಿದಿನ ರಾತ್ರಿ 1 ಗಂಟೆಯಾದರೂ ಇಬ್ಬರ ಚಾಟ್ ಸಾಗುತ್ತಿತ್ತು. ಬೇಡದ ವಿಚಾರಗಳನ್ನು ಹರಟುತ್ತಿದ್ದರೆ ವಿನಃ ಒಮ್ಮೆಯೂ ಓದಿನ ಬಗ್ಗೆ ಮಾತಾಡಿದ್ದೇ ಇಲ್ಲ. ಹವಿಗೆ ಕಾಡಿನ ಬಗ್ಗೆ, ಕಾಡು ಪ್ರಾಣಿಗಳ ಬಗ್ಗೆ ಎಷ್ಟು ಒಲವಿತ್ತು ಎಂಬುದು ವಿನಿಗೆ ತಿಳಿದಾಗಿತ್ತು. ಅವರಿಬ್ಬರಲ್ಲೂ ಪ್ರೇಮಾಂಕುರವಾಗಿತ್ತು. ಆದರೆ ಹೇಳಲು ಇಬ್ಬರಿಗೂ ಧೈರ್ಯವಿರಲಿಲ್ಲ. ಹೀಗಿರುವಾಗ ಮಳೆಗಾಲದ ಸಮಯವದು. ನವರಾತ್ರಿಯ ಅಂಗವಾಗಿ ಕಾಲೇಜಿಗೆ 10 ದಿನ ರಜೆ ಘೋಷಿಸಲಾಗಿತ್ತು. ಈ ಮಧ್ಯೆ ತನ್ನ ಕಾಲೇಜಿನ ಹಿಂದಿರುವ ಕಾಲುದಾರಿಯಲ್ಲಿ 7-8 ಮೈಲಿ ಸಾಗಿದರೆ ದಟ್ಟ ಅರಣ್ಯವು ಸಿಗುವುದು. ಅಲ್ಲಿ ಹುಲಿ, ಚಿರತೆ ಇತ್ಯಾದಿ ಪ್ರಾಣಿಗಳು ಇರುವವು ಎಂಬ ವಿಷಯ ಹವಿಗೆ ತಿಳಿದಿತ್ತು. ರಜೆ ಸಿಕ್ಕಾಕ್ಷಣ ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೊರಡಲು ರೆಡಿಯಾದರು. ಕೆಲವರು ಹಾಸ್ಟೆಲ್ನಲ್ಲೇ ಉಳ್ಕೊಳ್ಳೋಕ್ಕೆ ನಿರ್ಧರಿಸಿದರು. ವಿನಿಯು ಸಹ ವಾಪಸ್ ಊರಿಗೆ ಹೋಗಬೇಕು ಅಂತ ಬ್ಯಾಗ್ ರೆಡಿ ಮಾಡಿಕೊಂಡ್ಳು. ಮಲಗುವ ಮೊದಲು ಹವಿಗೆ ಸಂದೇಶವನ್ನು ಕಳಿಸಿದಳು. ಹನಿ, ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ, ನೀನೇನು ಮಾಡ್ತೀಯಾ? ಯಾವಾಗ ಹೊರಡ್ತಾ ಇದೆಯಾ? ಬೇಕೆಂದೇ ಹವಿಯನ್ನು ಹನಿ ಎಂದು ಟೈಪ್ ಮಾಡಿ ಕಳಿಸಿದ್ಲು. ತಕ್ಷಣವೇ ಮತ್ತೊಂದು ಸಂದೇಶದಲ್ಲಿ ಓ ಸಾರಿ, ಅದು ಟೈಪಿಂಗ್ ಎರರ್ ಹವಿ ಎಂಬುದಾಗಿ ಕಳಿಸಿ ಅವನ ಪ್ರತಿಕ್ರಿಯೆಗಾಗಿ ಕಾದು ಕುಳಿತಳು. ವಿನಿಯಿಂದ ಬಂದ ಸಂದೇಶ ನೋಡುತ್ತಲೇ ಹವಿಯ ಕಣ್ಣುಗಳು ಅರಳಿದವು. ಓಹೋ, ಪರವಾಗಿಲ್ಲ ಬಿಡಿ ಮೇಡಮ್ನವರೇ, ಈ ಹನಿ ಏನು ಬೇಜಾರಾಗಲ್ಲ. ಅದೂ ಅಲ್ಲದೆ ಎಡಿಟ್ ಆಪ್ಷನ್ ಇತ್ತಲ್ವಾ, ಮತ್ತೆ ಎಡಿಟ್ ಮಾಡ್ಬೋದಿತ್ತು ಬೇಕೆಂದೇ ರೇಗಿಸಿದನು ಹವಿಶ್. ಆಯಿತು ಬಿಡಿ ಸರ್, ಇನ್ಮೇಲೆ ನಿಮ್ಮನ್ನು ಸರ್ ಅಂತ ಅಷ್ಟೇ ಕೂಗ್ತೀನಿ. ಬಾಯಿ ಮುಚ್ಕೊಂಡು ಬೊಗಳು, ಯಾವಾಗ ಹೊರಡ್ತಿದ್ಯಾ ಅಂತ. ಬಂದ್ಬಿಟ್ಟ ಮನ್ಮತ. ನಾವೇನು ಖಾಲಿ ಕೂತಿರ್ತೀವಿ ನಿನ್ನಂಥ ಹುಡುಗನಿಗೆ ಲೈನ್ ಹೊಡೆಯೋಕ್ಕೆ? ಹೋಗೋಗೋ. ಕೋಪದ ಎಮೋಜಿ ಜೊತೆಗೆ ತನ್ನ ಹೃದಯವನ್ನು ಕಳಿಸಿದ್ದಳು ವಿನಿಶಾ. ಕೂಲ್ ಕೂಲ್, ನಿನ್ನ ಹೆಸರು ವಿನಿಶಾ ಅಲ್ಲ, ವಟ ಕಪ್ಪೆ ಅಂತ ಇಡಬೇಕಿತ್ತು. ಯಪ್ಪ, ನನ್ನಂಥ ಸೈಲೆಂಟ್ ಹುಡುಗ ಸಿಕ್ಬಿಟ್ರೆ ಚೆನ್ನಾಗಿ ರೇಗಿಸ್ಬಿಡ್ತೀಯ. ನಾನು ಈ ಸಲ ಊರಿಗೆ ಹೋಗ್ತಿಲ್ಲ, ಬೇರೆ ಪ್ಲ್ಯಾನ್ ಇದೆ. ನೀನು ಹೊರಟಿದೆಯಾ ಅಂತ ಗೊತ್ತಾಯಿತು. ಸರಿ ಹೋಗ್ಬಾ, ಮುಂದಿನ ಸಲ ಹೋಗ್ತೀನಿ ನಾನು. ಸಂದೇಶ ಕಳುಹಿಸಿದ ಹವಿಶ್. ಅವನ ಸಂದೇಶವನ್ನು ಓದಿ ವಿನಿಗೆ ಆಶ್ಚರ್ಯ ಮತ್ತು ಅನುಮಾನ ಒಟ್ಟಿಗೆ ಉಂಟಾಯಿತು. ಆದಾಗ್ಯೂ ಅವನ ಬಾಯಿ ಬಿಡಿಸಲೆಂದು ಏನು ಡಬ್ಬಾ ಪ್ಲ್ಯಾನ್ ನಿಂದು? ಆ ಕಿತ್ತೋಗಿರೋ ಬೈಕ್ ತೊಗೊಂಡು ಊರು ಸುತ್ತೀಯಾ ಅಷ್ಟೇ ತಾನೇ? ಅದ್ರ ಬದಲು ಊರಿಗಾದರೂ ಹೋಗ್ಬಾ, ಅಪ್ಪ ಅಮ್ಮನಾದರೂ ಖುಷಿ ಪಡ್ತಾರೆ ಹೇಳಿದಳು. ಊರಿಗೋದ್ರೆ ಸಿಗದ ಒಂದು ಸುಖ ಇಲ್ಲಿದೆ. ಊರಿಗೋದ್ರೆ ಬರೀ ಅಪ್ಪ ಅಮ್ಮ ಸಿಗ್ತಾರೆ. ಅದೇ ಇಲ್ಲೇ ಇದ್ದರೆ ಶಾಂತಿ, ಯಾರಿಗೂ ಗೊತ್ತಿಲ್ಲದ ಶಾಂತಿ, ಯಾರಿಗೂ ಬೇಕಿಲ್ಲದ ಶಾಂತಿ, ನನಗಿಷ್ಟವಾದ ಶಾಂತಿ. ನನ್ನನ್ನು ಕೂಗಿ ಕೂಗಿ ಕರೀತಿದ್ದಾಳೆ, ನಾನು ಹೊರಡುವುದಿಲ್ಲ ಎಂದು ಪುನಃ ತಿಳಿಸಿದನು ಹವಿ. ಹವಿಯ ಸಂದೇಶ ಓದಿದವಳೆ ತಕ್ಷಣ ಅವನಿಗೆ ಕರೆ ಮಾಡಲಾರಂಭಿಸಿದಳು. ಹವಿಯು ಇವಳ ಕರೆ ಸ್ವೀಕರಿಸದಿದ್ದಾಗ, ಯಾರವಳು? ಶಾಂತಿ, ಆ ಮಿಡ್ಲು ಬೆಂಚ್ ಶಾಂತಿ ತಾನೇ? 2-3 ವಾರದಿಂದ ನಿನ್ನ ಹಿಂದೆನೇ ಆಲ್ಸೇಷನ್ ನಾಯಿ ಥರ ಸುತ್ತಿದ್ಲು. ನಿನ್ನ ವಶೀಕರಣ ಮಾಡ್ಕೊಂಡ್ಲಾ? ಫಸ್ಟು ನನ್ನ ಕಾಲ್ ರಿಸೀವ್ ಮಾಡು. ಸಂದೇಶದ ಜೊತೆಗೆ ಆ್ಯಂಗ್ರಿ ಬರ್ಡ್ ಸ್ಟಿಕ್ಕರ್ ಕೂಡ ಕಳಿಸಿದ್ಲು. ಅವಳ ಸಂದೇಶ ಓದಿ ಮುಗುಳ್ನಗುತ್ತಿರುವಾಗಲೇ ಫೋನ್ ರಿಂಗಣಿಸತೊಡಗಿತು. ಒಲ್ಲದ ಮನಸ್ಸಿನಿಂದ ಕರೆ ಸ್ವೀಕರಿಸಿದನು ಹವಿಶ್. ಅದಾಗಲೇ ಸಮಯ 11 ದಾಟಿತ್ತು. ಯಾರೋ ಅವಳು ಮಳ್ಳಿ ಶಾಂತಿ. ಯಾವುದಾದ್ರೂ ಹುಡುಗಿ ಹಿಂದೆ ಬಿದ್ದರೆ ನೀನಂತೂ ಉದ್ಧಾರ ಆಗಲ್ಲ. ಮೊದಲೇ ಎಕ್ಸಾಮಲ್ಲಿ ಡುಮ್ಕಿ ಹೊಡೆದಿದ್ಯಾ, ಸುಮ್ಮನೆ ಊರಿಗೆ ಹೊರಡು. ಕೋಪದಿಂದ ಮಾತನಾಡಾರಂಭಿಸಿದಳು ವಿನಿಶಾ. ಹವಿ ಹೇಳುತ್ತಿರುವ ಶಾಂತಿ ಯಾರಿರಬಹುದು? ಅವನೇಕೆ ಊರಿಗೆ ಹೋಗುತ್ತಿಲ್ಲ? ಹವಿಯ ಪ್ಲ್ಯಾನನ್ನು ವಿನಿ ಪತ್ತೆ ಹಚ್ಚುವಳೆ? ಇಬ್ಬರೂ ತಮ್ಮ ತಮ್ಮ ಪ್ರೀತಿಯನ್ನು ಪರಸ್ಪರ ಹೇಳಿಕೊಳ್ಳುವರೇ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.